ರೆಸ್ಪೆಕ್ಟ್ ಟು ಹೆಬ್ಳೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಕಸ ಮತ್ತು ತ್ಯಾಜ್ಯ ವಿಲೇವಾರಿ ಸಮರ್ಪಕವಾಗಿ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದು. ಇದು ರಿಲೇಟೆಡ್ ಹೆಲ್ತ್ ಆ್ಯಂಡ್ ಹೈಜೀನ್ ಪ್ರಾಬ್ಲಮ್ಸು ಆಗ್ತಾ ಇದೆ. ಒಂದನೇದಾಗಿ ಸರ್ಕಾರಿ ಸ್ಥಳದಿಂದ ಈಗಾಗಲೇ ಜಿಲ್ಲಾಧಿಕಾರಿಗಳ ಮಂಜೂರಾತಿ ಆದೇಶ ಕೂಡ ಆಗಿರುತ್ತೆ. ಹಲವಾರು ಕಾರಣಗಳಿಂದ ಹೆಬ್ಳೆ ಗ್ರಾಮ ಪಂಚಾಯತಿ ಅವರ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಸಮಕ್ಷಮ ನಾವು ತಹಸೀಲ್ದಾರರು ಕರೆದು, ಮುಖ್ಯಾಧಿಕಾರಿಗಳು ಎಲ್ಲರೂ ಕರೆದು ನಾವು ಒಂದು ಮೀಟಿಂಗ್ ಮಾಡಿರ್ತೀವಿ. ಆ ಮೀಟಿಂಗಲ್ಲಿ ಏನು ಹೇಳಿರ್ತಾರೆ ಅಂದರೆ, ನಮಗೆ ಧಾರ್ಮಿಕ ಕೆಲವು ವಿಷಯಗಳಿಗೋಸ್ಕರ ಆ ಒಂದು ಸೈಟ್ ಬೇಡ, ನಮಗೆ ಬೇರೆ ಒಂದು ಸ್ಥಳನ ನಿಗದಿಪಡಿಸ್ತಾ ಇದ್ದೀವಿ, ನಾವು ಅದನ್ನು ಹೇಳ್ತಾ ಇದ್ದೀವಿ ಅಂತ. ತಮಗೂ ಒಂದು ತಿಳಿದಿರಲಿ, ಯಾವುದೇ ಒಂದು ಸ್ಥಳನ ನಾವು ಇದಕ್ಕೋಸ್ಕರ ಕಾಯ್ದಿರಿಸ್ಬೇಕಂತ ಹೇಳಿದ್ರೆ ಇದು RDPR ಇಲಾಖೆಗೆ ಒಳಪಡುವಂಥ ಒಂದು ಜಾಗ. ಅದನ್ನು ಜಿಲ್ಲಾಧಿಕಾರಿಗಳಿಂದ ಮಂಜೂರಾತಿ ಪ್ರಸ್ತಾವನೆ ಹೋಗೋದಕ್ಕೂ ಮುಂಚೆ PDO ಅವರು ಮತ್ತು ಅಲ್ಲಿರುವಂಥ ಒಂದು ಗ್ರಾಮ ಸಭೆ ಟರಾವ್ನಲ್ಲಿ ಇಟ್ಟು ಆ ಜಾಗನ ಮಂಜೂರಿ ಮಾಡಿಕೊಂಡು ನಮಗೆ RI, VA, ಡೆಪ್ಟಿ ತಹಸೀಲ್ದಾರರು ನಂತರ ನಾನು ಸ್ಥಳ ಭೇಟಿ ನೀಡಿ ಪ್ರಸ್ತಾವನೆಯೊಂದಿಗೆ DC ಅವ್ರಿಗೆ ಹೋಗಿ ಮಂಜೂರಾತಿ ಆಗಿ ಬರುವಂಥದ್ದು. ಒಂದು ಸ್ಥಳ ಆಗಬೇಕಂದ್ರೆ ಅಥವಾ ಪರ್ಯಾಯ ಸ್ಥಳ ಆಗಬೇಕಂದ್ರೆ. ಈಗ ಇದು ಆಗೋದಿಲ್ಲ ಅಂತ ಹೇಳಿದ್ರೆ ತಮ್ಮಲ್ಲೇ ಒಂದು ಕನ್ಸೆನ್ಸಸ್ ಡ್ರಾ ಮಾಡಿ ನೀವು ನನಗೆ ಇದರ್ ಪ್ಲೇಸ್ ಕೊಡಿ ಅಂತ ಒಂದು ಆಪ್ಷನ್ ಕೊಟ್ಟಿದ್ವಿ. ಮತ್ತು ಅವ್ರಿಗೆ ಇನ್ನೊಂದು ಏನು ಹೇಳಿದ್ರು ಅಂದರೆ, ಯಾವುದಾದ್ರೂ ಜಾಗ ನಮಗೆ ಆಲ್ಟರ್ನೇಟಿವ್ಲಿ ಎಲ್ಲ ಪರ್ಸ್ಪೆಕ್ಟಿವ್ಸ್ನು ಕನ್ಸಿಡರ್ ಮಾಡಿ ಈ ಒಂದು ಸ್ಥಳ ಇದಕ್ಕೆ ಸರಿ ಇದೆ ಅಂತ ಹೇಳಿದ್ರೆ ಅದ್ರ ಪ್ರಸ್ತಾವನೆ ಈಗಾಗಲೇ ಈ ಕೂಡಲೇ ನಾವು ಮಾಡಲಿಕ್ಕೆ ಆಡಳಿತ ವತಿಯಿಂದ ಎಲ್ಲದಕ್ಕೂ ಸಿದ್ಧ ಆಗಿದ್ದೇವೆ. ನಮಗೆ ಏನಂದರೆ ಗ್ರಾಮಸ್ಥರಿಂದ ಒಂದು ಕನ್ಸೆನ್ಸಸ್ ಬೇಕು, ಈ ಒಂದು ಜಾಗ ಅಲ್ಲದಿದ್ದರೆ ಪರ್ಯಾಯ ಜಾಗ ಯಾವುದು ಅಂತ. ಅದೇ ನಾನು ಇನ್ನೊಂದು ನಮ್ಮ ಕಡೆಯಿಂದ ಏನು ಮಾಡ್ಬೋದು ಅಂದರೆ, ನಾನು ಅವರಿಗೆ ಮತ್ತು ಹಾಗೂ ನಮ್ಮ ಮೇಲಧಿಕಾರಿಗಳಂತ ಜಿಲ್ಲಾ ಪಂಚಾಯತಿಯ CEO ಮೇಡಮ್ ಗಮನಕ್ಕೂ ತಂದಿದ್ದೇನೆ. ಇದ್ರ ಬಗ್ಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪರ್ಯಾಯ ಸ್ಥಳ ಆಗೋದ ಕೂಡಲೇ ನಮಗೆ ಇದೇನು ಕಸ ವಿಲೇವಾರಿ ಬಗ್ಗೆ ಇನ್ನೊಂದು ಆಲ್ಟರ್ನೇಟಿವ್ ಕೂಡ ನಾವೇನಾದರೂ TMC ಏನು ಕಸ ಇದು ಹಾಕ್ತಾ ಇದೆ ಆಲ್ಟರ್ನೇಟಿವ್ಲಿ ಅಲ್ಲಿ ಮಾಡ್ಬೋದಾ ಅಂತ ಕೂಡ ನಾವು ಅಧ್ಯಕ್ಷರನ್ನ ಕೂಡ ಕನ್ಸಲ್ಟ್ ಮಾಡಿದ್ವಿ. ಅದೇ ರೀತಿ ಅವರು ಗ್ರಾಮ ಪಂಚಾಯತಿ ಸಭೆಯಲ್ಲಿ ಯಾರ್ಯಾರು ಇರ್ತಾರೋ ಅವರು ಕೂಡ ಮಾತಾಡಿದ್ರು. ಬಟ್ ಅವ್ರು ಏನು ಹೇಳ್ತಾ ಇದ್ದಾರೆ, ಆ ಲ್ಯಾಂಡ್ ಫಿಲ್ ಸ್ಲೈಟು ಅವ್ರಿಗೆ 6 ತಿಂಗಳಿಗೆ ಕ್ಲೋಸ್ ಆಗುವಂಥ ಒಂದು ಇದಿರೋದ್ರಿಂದ ಅವ್ರಿಗೂ ಸಮಸ್ಯೆ ಇದೆ. ಹಾಗಾಗಿ ನಾವು ಹೆಬ್ಳೆ ಪಂಚಾಯತಿದು ಕಸ ಇಲ್ಲಿ ನಮ್ಗೆ ತಗೊಳ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಈ ಎಲ್ಲ ಇದನ್ನು ಕೂಡ ನಾವು ಮಾಡಿದ್ದೀವಿ, ಏನು ಮಾಡಲಿಲ್ಲ ಅಂತಲ್ಲ. ಬಟ್ ಕಣ್ಣಿಗೆ ಕಾಣುವಂಥ ಒಂದು ಸೊಲ್ಯೂಷನ್ ಬಂದಿಲ್ಲದಿದ್ದರೆ ನಾವು ಏನು ಮಾಡಿದ್ರು ಕೂಡ ಅದು ಕಾಣೋದಿಲ್ಲ. ಬಟ್ ನಾವು ಎಷ್ಟೆಲ್ಲ ಪ್ರಯತ್ನ ಮಾಡಬೇಕು, ಎಷ್ಟೆಲ್ಲ ನಾವು ಸಮರ್ಕ ಮಾಡಬೇಕು ಎಲ್ಲ ಮಾಡ್ತಾ ಇದ್ದೀವಿ. ಬಟ್ ಒಂದು ಏನು ನಾಗರಿಕರಲ್ಲಿ ವಿನಂತಿ ಅಂತ ಹೇಳಿದ್ರೆ, ಒಂದು ಪರ್ಯಾಯ ಭೂಮಿ ವ್ಯವಸ್ಥೆ ನೀವು ಅಷ್ಟು ಬೇಗ ನಾನು ಗ್ರಾಮ ಪಂಚಾಯತಿಯವ್ರ ಹತ್ರ ಮಾತಾಡ್ತೀನಿ, ಅದು ಕೊಟ್ಟು ಕೂಡಲೇ ನಮ್ಮ ಕಡೆಯಿಂದ ಪ್ರಸ್ತಾವನೆ ಮಾಡಿ ಆದೇಶ, ಜಿಲ್ಲಾಧಿಕಾರಿಗಳ ಆದೇಶ ಆದರೆ ಅದೇ ಸ್ಯಾಂಕ್ಷನ್ ಆದಂಥ ಹಣನ ಅದೇ ಇದನ್ನು ಆದಷ್ಟು ಬೇಗ ನಾವು ಮಾಡ್ಬೋದು ಅಂತ ನಾನು ಈ ಮೂಲಕ ತಮಗೆ ತಿಳಿಪಡಿಸ್ತಾ ಇದ್ದೀನಿ. ಈಗ ಬೇಕಾದವ್ರು ಮಾಡೋದಿಲ್ಲ ಮೇಡಮ್. ಕಾರಣ ಏನಾಗಿದೆ ಅಂದ್ರೆ, ಈ ಒಂದು ವಾರ್ಡ್ ಕಸ 2 ವಾರ್ಡ್ ಕಸ ಇಲ್ಲ ಬೇಕಾದ ಅಧ್ಯಕ್ಷ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇದ್ರ ಮೇಲೆ ದಯಮಾಡಿ ಯಾವುದೋ ಒಂದು ಸಮುದಾಯಗಳ ಹೆಸರು ತರೋದು ಬೇಡ. ಕಸ ಅಮ್ಮ ಏನಾಗಿದೆ ಅಲ್ಲಿ ನಮ್ಮ ಕಡೆ ಯಾವ ನಮ್ಮ ಜಾತಿಯವರು ಇರ್ತಾರೆ ಅಲ್ಲೇ ಮಾಡೋದು, ಅಲ್ಲಿ ಮಾಡಲ್ವಾ? ಅಂದ್ರೆ ನೋಡಿ ಒಂದ್ ನಿಮಿಷ ನಾನು ಹೇಳ್ತೀನಿ, ಅಲ್ಲಿ ಆ ಸೈಡ್ ಎಲ್ಲ ಮಾಡ್ತಾರೆ, ನಮ್ 2 ಕಡೆ ಮಾಡೋದಿಲ್ಲ. ಅದೇ ರೀಸನ್ ಇದೆ, ನಮ್ಮ 2 ಕಡೆ ಮಾಡೋದಿಲ್ಲ. ನೋಡಿ ಹೆಬ್ಳೆ ಪಂಚಾಯತ್, ಇಡೀ ಹೆಬ್ಳೆ ಪಂಚಾಯತ್ ಕ್ಲೀನ್ ಇದೆ, ನಮ್ ಕಡೆ 2 ಕ್ಲೀನ್ ಇಲ್ವಾ? ಅಲ್ಲೇ ಮಾಡೋದಿಲ್ಲ. ನಾವು ಎಲ್ಲಿದ್ದಾರೆ, ನಮ್ ಜನರು ಎಲ್ಲಿ ಇದ್ದಾರೆ ಅಲ್ಲೇ ಮಾಡೋದಿಲ್ಲ. ಅಲ್ಲ ಗಾಡಿ ನಾವು ಕೊಟ್ರು, ಎಲ್ಲ ನಾವು ಕೊಟ್ರು, ನಮ್ ಕಡೆಗಿಂತ ಟ್ಯಾಕ್ಸ್ ಜಾಸ್ತಿ ಬರುದು, ನಮ್ ಕಡೆ ಇಲ್ಲಿ ಮಾಡೋದಿಲ್ಲಮ್ಮ. ಅಲ್ಲ ಇಷ್ಟು ದೊಡ್ಡ ಹೆಬ್ಳೆ ಪಂಚಾಯತ್ ಇದೆ ಅಲ್ವಾ, ಅಲ್ಲಿ 2 ಕಡೆ ಮಾಡುದಿಲ್ಲ. ಹನೀಫಾಬಾದ್ ವಾರ್ಡ್ ಮಧ್ಯೆ ಇಲ್ಲಿ ಅಬೂಬಕರ್ ಮಧ್ಯೆ. ಈ ಬಗ್ಗೆ ಅವ್ರ ಹತ್ರ ಮಾತಾಡ್ತೀನಿ. ಇದು ಯಾವುದೇ ಒಂದು ನಮಗೆ ಒಂದು ಇಟ್ಸ್ ಅ ಸಿವಿಕ್ ಕಮ್ಯುನಿಟಿ, ಒಂದು ವೇಸ್ಟ್ ಡಿಸ್ಪೋಸಲ್ ಆಗ್ಬೇಕು ಬಿಟ್ರೆ ಪ್ರತ್ಯೇಕ ಸ್ಥಳಗಳಲ್ಲಿ ಕಸ ಉಂಟು ಮತ್ತೆ ಇಲ್ಲ ಅನ್ನೋದು ನಮಗೆ ಬೇಡ. ಇಟ್ ಹ್ಯಾಸ್ ಟು ಬಿ ಡಿಸ್ಪೋಸ್ಡ್ ಅಷ್ಟೇ ನಮಗೆ ಎಂಡ್ ಆಗ್ಬೇಕಾದಂಥದ್ದು. ಈ ನಿಟ್ಟಿನಲ್ಲಿ ಎಷ್ಟು ಬೇಗ ನಾವು ಮಾಡಬೇಕು ಅದನ್ನ ನಾವು ಮಾಡ್ತೀವಿ ಅಂತ ನಾನು ಈ ಮೂಲಕ ಹೇಳ್ತೀನಿ. ಈಗ ಮೇಡಮ್, ಈಗ ತಮ್ಮ ಹತ್ರ ಬಂದಿದೆ, ಈಗ ಏನಾಗಿದೆ, ಒಂದು ಜಾಗವನ್ನು ಸ್ಯಾಂಕ್ಷನ್ ಆಗಿದೆ, ಮತ್ತೆ ರೋಡ್ ಸೈಡ್ ಬರ್ತಾ ಇದೆ ಮೇಡಮ್. ರೋಡ್ ಸೈಡ್ ಡೈಲಿ ವೀಕ್ಲಿ ಇಲ್ಲಾಂದ್ರೆ 15 ಡೇಸ್ ಒಂದ್ಸಲ ಜಾಮಿಯಾಬಾದ್ ರೋಡ್ ಇಂದ ಅವ್ರು ತೆಗಿತಾರೆ, ಹನೀಫಾಬಾದ್ ರೋಡ್ 6 ತಿಂಗಳು ತೆಗಿತಾರೆ. ಮತ್ತೆ ಇನ್ನೂ ಹಲವಾರು ಸ್ಥಳದಲ್ಲಿ ಕಸ ಬಿದ್ದಿದೆ, ಬೇಕಾದ್ರೆ ನಾನು ಇವತ್ತು ತೋರಿಸಬಹುದು. ಈಗ ನಮ್ಮ ಬೇಡಿಕೆ ಏನು ಮೇಡಮ್, ಗಾಡಿ ಇದೆ, ಮತ್ತೆ ಏನೇನು ಸಾಮಗ್ರಿ ಮಾಡಬೇಕು, ಈಗ ಕಸ ವಿಲೇವಾರಿ ಮಾಡ್ಲಿಕ್ಕೆ ಏನೇನು ಸಾಮಗ್ರಿ ಮಾಡಬೇಕು, ಪಂಚಾಯತ್ ಹತ್ರ ಎಲ್ಲ ಇದೆ.
ಈಗ ಪೂರ್ತವಾಗಿ ಯಾವ ಜಾಗದಲ್ಲಿ ಏನಾಗುದಿಲ್ಲ ಏನು ಹೇಳೋದು, ನೀವು ಹೋಗಿ ಮೆಮೊರಾಂಡಮ್ ಕೊಟ್ಟು ಬಂದ್ರೆ ಏನು ಹೇಳೋದು? ನಾನು ಮತ್ತೆ ಮೆಮೊರಾಂಡಮ್ ಕೊಡುವಾಗ ನಮಗೆ 7 ದಿವಸ ಟೈಮ್ ಕೊಟ್ಟರು. 5 ದಿವಸ ಒಳಗೆ ಒಂಥರ ಮೀಟಿಂಗ್ ಕರೆದ್ರು. ಮೀಟಿಂಗ್ ಕರೆದ ನಂತರ ಅಲ್ಲಿ 5 ಮೆಂಬರ್ ಕರ್ಕೊ ಬರಬೇಕು, ಮತ್ತೆ ಜಾಸ್ತಿ ಕರ್ಕೊ ಬರಬಾರ್ದು ಅಂತ ಹೇಳಿದ್ರು. ನಾವು ಅಲ್ಲಿ ಸ್ವಲ್ಪ ಜನ ಹೋಗಿದ್ರು, ಮಾತುಕತೆ ಆಯ್ತು ಟೇಬಲ್ ಮೇಲೆ ಕೂತಿ. ನಾವು ಒಂದೇ ಮಾತು ಹೇಳಿದೆ, ನಿಮಗೆ ಜಾಗ ಸಂಕ್ಷನ್ ಆದದ್ದು ನಮಗೆ ತೋರಿಸಿ ನೋಡ್ಬೋದು ಏನಂದಿ. ಕಡೆಗೆ ಆ ಜಾಗ ತೋರಿಸ್ಲಿಕ್ಕೆ ಆಗುದಿಲ್ಲ, ನಾವು ಹನಿಮಾಬಾದ್ ಕಡೆ ಒಂದು ಜಾಗ ನೋಡಿದ್ದೇವೆ, ಅದು ತೋರಿಸ್ತೇವೆ ಅಂದ್ರು. ಸಂಕ್ಷನ್ ಆದದ್ದು ಮತ್ತೆ ತೋರಿಸಿ, ಈ ಕಡೆಗೆ ಅದು ನೋಡುವ ಅಂದೆ. ಆಟ ಮಾಡಿದ್ರು ನಾವೆಲ್ಲ. ನಂತರ ಸಂಕ್ಷನ್ ಆದದ್ದು ಜಾಗದಲ್ಲಿ ನಾವು ಹೋಗ್ತೇವೆ ಅಂದ್ರೆ ಯಾರು ಗೊತ್ತಿಲ್ಲ. ಅಲ್ಲಿ ಹೋಗುವುದಕ್ಕಿಂತ ಮೊದಲೇ ಅಲ್ಲಿ 50 ಜನ ಅಂತ ಸೇರಿದ್ದಾರೆ ಆ ಜಾಗಕ್ಕೆ. ನಂತರ ಆ ಜಾಗ ಇಲ್ಲಿ ಯಾವುದು ಈ ಜಾಗ ಅಂದ್ರು. ಅಲ್ಲಿ ಒಂದು ಬೋರ್ಡ್ ಇರ್ತದೆ ಮೇಡಮ್. ಬೋರ್ಡ್ ಅಂದ್ರೆ ಜಾಗ ಸಂಕ್ಷನ್ ಆಗಿ 1 ವರ್ಷ ಆಯಿತು, ಬೋರ್ಡ್ ಹಾಕಿ 3 ತಿಂಗಳಾಗಿದೆ. ಅಂದ್ರೆ ಇನ್ನೂ ಇದು ಬಿಡಿಲ್ಲ, ಮಣ್ಣು ಎಲ್ಲ ಕಾಣ್ತದೆ ಬೋರ್ಡ್ ಹಾಕದ್ದು. ಕಡೆಗೆ ಅದು ಅಲ್ಲಿ ಮಾತಾಡಬಾರ್ದು ಜನ ಇದ್ರು, ನಾವು ಮೊದಲೇ ಹೇಳಿದ್ದೇವೆ. ನಂತರ ಹನಿಮಾಬಾದ್ ಜಾಗಕ್ಕೆ ಹೋದ್ರು, ಅವರು ತೋರಿಸಿದ್ರು. ಗಾಡಿ ಕರ್ಕೊಂಡು ಹೋದ್ರು. ಕಡೆಗೆ ನೆಡ್ಕೊಂಡು ಸುಮಾರು ದೂರ ಹೋದ್ರು. ಇಲ್ಲಿ ಅಲ್ಲಿಂದ ಎಲ್ಲಿ ನಿಂತಿದ್ದೇವೆ ಅಲ್ಲಿಂದ ಸರ್ಕಲ್ ತೋರಿಸ್ತಾರೆ, ಆ ಕಡೆ ಒಂದು ಜಾಗ ಉಂಟು ಅಂದೆ ಇವರು. ಅಂದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ, ಹೊಂಡ ಬಿಟ್ಟ. ನಾನು ಹೇಳಿದೆ ಬಿಡಿಯೋರೆ, ಆ ಜಾಗಕ್ಕೆ ಹೋಗ್ಲಿಕ್ಕೆ ನೀವು 12 ಲಕ್ಷ ಖರ್ಚು ಮಾಡಬೇಕು ಗಾಡಿ ಹೋಗ್ಲಿಕ್ಕೆ. ಆ ದುಡ್ಡು ಉಂಟಾ? ಇಲ್ಲ, ಅದು ಸಾಧ್ಯ ಇಲ್ಲ ನಮ್ಮ ಹತ್ರ ಅಂದ್ರು. ಕಡೆಗೆ ಸಮಸ್ಯೆ ಯಾವುದು ಸಾಲ್ವ್ ಆಗ್ಲಿಲ್ಲ. ನಾವು ಮೊದಲೇ ಮೆಮೊರಾಂಡಮ್ ಓದ್ಬೇಕಿತ್ತು, ಓದೋಕ್ಕಿಂತ ಮೊದಲೇ ಪೂರ್ತಿ ತಾವು ಹೇಳ್ಬಿಟ್ರಿ ಏನೇನು ಸಮಸ್ಯೆ ಉಂಟು ಅಂತ. ತಮ್ಗೆ ಗೊತ್ತು ಮೆಮೊರಾಂಡಮ್ನಲ್ಲಿ ನಾವು ಏನ್ ಬರ್ತಿದ್ದೇವೆ ಅದು ತಾವು ನಮ್ಗೆ ಹೇಳ್ಬಿಟ್ಟು ಅದು ಓದ್ಬೇಕಂತ ಇಲ್ಲ. ಆದ್ರೆ ಬಹಳ ಸಮಸ್ಯೆ ಉಂಟು. ಈಗ ಒಂದು ಯಾವುದೋ ಒಂದು ಸಂಸ್ಥೆಯಲ್ಲಿ ಹಂದಿ ಸಾಕ್ತಿದ್ರು, ಆ ಹಂದಿ ಬಿಟ್ಟಿದ್ದಾರೆ. ನಮ್ಮ ರಸ್ತೆ ಬದಿ ಹಂದಿ ಬರ್ತಾ ಉಂಟು, ರಾಶಿ ಹಂದಿ ಶಿರಾಲಿ ಮೇಲೆ ಈ ಚಿತ್ರಾಪುರದಿಂದ ಫುಲ್ ಹಂದಿ. ಒಂದು ಆ ದಿವಸ ಮೆಮೊರಾಂಡಮ್ ಕೊಡೋ ದಿವಸ ಬೆಳಿಗ್ಗೆ 11 ಗಂಟೆ ಒಂದು ಆಕ್ಸಿಡೆಂಟ್ ಹಂದಿಗೆ. ಹೋದ್ಮೇಲೆ 100% ಇರುತ್ತೆ ಅಲ್ಲಿ ರೋಡ್ ಹಂದಿ ನಾಯಿ ಮೈ ಮೇಲೆ ಓಡ್ಬರುತ್ತೆ. ಗಾಡಿ ಹೋಗುವುದರಿಂದ ಮತ್ತೆ ಮೈ ಮೇಲೆ ಬರ್ತದೆ. ಈಗ ಕಸ ಸಂಸ್ಕರಣೆ ಆಗ್ಬೇಕು, ಘಟಕದಿಂದ ಸಂಸ್ಕರಣೆ ಆಗ್ಬೇಕು, ಅಥವಾ ಈಗ ಆಲ್ಟರ್ನೇಟಿವ್ ಎಮರ್ಜೆನ್ಸಿಗಳಲ್ಲಿ ಏನ್ ಕಸ ಇದೆ ಅದನ್ನ ತೆಗಿಬೇಕು. ಇದ್ರ ಬಗ್ಗೆ ನಾನು ಇವು ಹತ್ರ ಮತ್ತೆ PDO ಮತ್ತೆ ಗ್ರಾಮ ಪಂಚಾಯತ್ ಅವ್ರ ಹತ್ರ ಮಾತಾಡ್ತೀನಿ. ಅಲ್ಲ, ನಮ್ಮ ಮೇಲಧಿಕಾರಿಗಳಿಗೆ ನಮ್ಮ ಸದಸ್ಯರು ಹೇಳಿದ್ರು, ಅವರು ಪೂರ್ತಿ ಕರೆಕ್ಟ್ ಹೇಳಿಲ್ಲ. ಬೇರೆ ಕಡೆ ಕಸ ತೆಗಿತಾರೆ, ನಮ್ಮ ಏರಿಯಾ ಕಡೆ ತೆಗುದಿಲ್ಲ. ಅಲ್ಲಿ 3 ಸಲ ತೆಗ್ದ್ರೆ ಇಲ್ಲಿ 1 ಸಲ ಇಲ್ಲಿ ಈ ಕಡೆನೇ ತೆಗುದಿಲ್ಲ. ತೆಗ್ದ್ರೇನು ಆ JCB ತಂದು ರಸ್ತೆ ಎಲ್ಲ ಹೋಯ್ತು ಮೇಡಮ್. ಕಂಪ್ಲೀಟ್ ತೆಗಿತಾರೆ, ಹೋಗ್ತಾರೆ. ಹೌದು, ನಾವು ಗಾಡಿ ಮಾಡ್ತಾ ಇದ್ದಾರೆ. ನಮ್ಮ ಸದಸ್ಯರು ಪಂಚಾಯತ್ ಸದಸ್ಯರೆಲ್ಲ ಹೋಗಿ ಒಂದು ಕಾಲೇಜ್ ನಲ್ಲಿ ಮಾತಾಡಿ, ಅದು ವುಮೆನ್ ಕಾಲೇಜ್ ನಾವು ಹೊರಟು ಮಾಡಿದ. ಆ ಪಾಪ 7 ಲಕ್ಷ ಗಾಡಿ ಕೊಟ್ಟು ಇನ್ನೂ ತನಕ ನಮ್ಮ ಹನಿಮಾಬಾದ್ ಬರಲಿಲ್ಲ ಆ ಗಾಡಿ. ಮತ್ತೆ ಗಾಡಿ ಯೂಸ್ ಉಂಟು, ಗಾಡಿ ಯೂಸ್ ನಲ್ಲಿ ಉಂಟು. ಅದೆಲ್ಲ ಇದನ್ನ ನಾನು ಮೇಡಮ್ ಈಗ ಜಾಗದು ಏನಿಲ್ಲ ಮೇಡಮ್, ಜಾಗದು ಏನಿದಲ್ಲ, ಜಾಗದು ಮತ್ತೆ ಆಗ್ಲಿ 1-1.5-2 ವರ್ಷ ಆಗುತ್ತೆ. ಮತ್ತೆ ಇದೇ ರೀತಿ ಮೆಮೊರಾಂಡಮ್ ಕೊಡ್ತಾ ಹೋಗ್ಬೇಕು. ಈಗ ತಮ್ಮ ಹತ್ರ ಬಂದಿದ್ದೀವಿ, ಈಗ ಜಿಲ್ಲಾಧಿಕಾರಿ ಹೋಗ್ಬೇಕು, CS ಹೋಗ್ಬೇಕು, ಮುಖ್ಯಮಂತ್ರಿ ಹತ್ರ ಹೋಗ್ಬೇಕು, ಅದು ಪೆಂಡಿಂಗ್. ಈಗ ನಾವೇನ್ ಹೇಳ್ತೇವೆ, ತುರ್ತಾಗೆ TMC ನಲ್ಲಿ ಇಲ್ಲಾಂದ್ರೆ ಅವ್ರು ಪಂಚಾಯತ್ ಹೇಳಿ ನಾವು ಮಾಡಿದ್ವಿ. ನಾವು ಲಾಸ್ಟ್ ಏನು ಅಧಿಕಾರ ಮಾಡಿಸ್ಬೇಕಾದ್ರೆ ನಾವು ಮಾಡಿದ್ವಿ. ಟೆಂಪರರಿ ಬೇಸಿಸ್ ನಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಲೇವು, ಸ್ಟೋರ್ ಮಾಡ್ಲಿ, ಏನ್ ಬೇಕಾದ್ರೂ ಮಾಡ್ಲಿ. ಅದು ಪಂಚಾಯತ್ ಗ್ರಾಮ ಪಂಚಾಯತ್ ಆಗೋದಿಲ್ಲ. ಯಾಕಂದ್ರೆ ಒಬ್ರು ಪ್ರೈವೇಟ್ ವೆಹಿಕಲ್ ಎತ್ಕೊಂಡು ಹೋಗಿ ಬೇರೆ ಜಾಗದಲ್ಲಿ ಕಸ ಹಾಕ್ತಾ ಇದ್ದಾರೆ. ಆ ತರ ಆಗ್ಬಾರ್ದು. ಅದು ಇಲ್ಲಿನ ಸಮಸ್ಯೆ ಹೋಗಿ ಬೇರೆ ಎಲ್ಲೋ ಕಡೆ ಆಗೋದು, ಅದು ತಪ್ಪಿದೆ. ಇಲ್ಲ ಬೆಟರ್ ವೇ ಅಂದ್ರೆ TMC ಗೆ ತಾವು ಸ್ವಲ್ಪ ಕನ್ವಿನ್ಸ್ ಮಾಡಿದ್ರೆ ಆಗ್ತದೆ. ಸಾಮಾನ್ಯ ಸಭೆಯಲ್ಲಿ ಪ್ರತಿ ಮೀಟಿಂಗ್ ಇದೆ, ಕಸದ ಸಮಸ್ಯೆಗೆ ಟೈಮ್ ಪ್ರತಿದಿನ ಪ್ರತಿ ಸಾಮಾನ್ಯ ಸಭೆಯಲ್ಲೂ ಕಸದ ಸಮಸ್ಯೆ ಅದೊಂದು ಬೇಗ ಬಗೆಹರಿಸಿ ಮೇಡಮ್. ನಮ್ಗೆ ತುಂಬಾ ಯಾಕಂದ್ರೆ 4 ತಾಸು ನಾವು ಮೀಟಿಂಗ್ ಮಾಡಿದ್ರೆ 2 ತಾಸು ಇದ್ರ ಬಗ್ಗೆ. ಮತ್ತೆ ಏನಾಗಿದೆ ಅಂದ್ರೆ ಬೇರೆ ಡೆವಲಪ್ಮೆಂಟ್ ವಿಚಾರದಲ್ಲಿ ಮಾತೇ ಆಗುದಿಲ್ಲ. ನಮ್ ಕಡೆ ಡೆವಲಪ್ಮೆಂಟ್ ಇಲ್ಲಮ್ಮ. ಒಂದು ರೋಡ್ ಕ್ಲೀನ್ ಮಾಡಲ್ವಾ, ಎಂತದಿಲ್ವಾ, ಕಸ ಹಂಗೆ ಇದೆ, ಎಲ್ಲ ಹಂಗೆ ಇದೆ. ಗಿಡ ಎಲ್ಲ ದೊಡ್ಡಾಗಿದಮ್ಮ, ಎಲ್ಲ ಅದ್ರಲ್ಲಿ ಹಾವು ಇವೆಲ್ಲ ಬರ್ತಾರೆ, ಮಕ್ಕಳು ರೋಡಲ್ಲಿ ಆಟ ಆಡ್ತಾರೆ. ಸರ್ ಹನಿಪಾಬ ನಮ್ಮ ನೀವು ಸ್ವಲ್ಪ ಲೆಫ್ಟ್ ಹ್ಯಾಂಡ್ ತಗೊಂಡ್ರೆ ನಮ್ಗೆ ಗೊತ್ತಾಗುತ್ತೆ, ಯಾವನ ಹನಿಪಾಬದೇ ಕಾಣೋದು, ರೋಡೇ ಕಾಣೋದಿಲ್ಲ, ಎಲ್ಲ ಗಿಡ ಕಾಣ್ತಾ ಇದ್ದಾರೆ. ಅದ್ ಕ್ಲೀನ್ ಮಾಡೋದಿಲ್ಲ, ಎಂತದಿಲ್ಲ, ಯಾವುದೂ ಇಲ್ಲ. ಸುಮ್ಮನೆ ಎಲ್ಲ ಟ್ರ್ಯಾಕ್ ತಗೊಳ್ತಾರೆ, ಇದೆಲ್ಲ ತಗೊಳ್ತಾರೆ. ಆ ಕಡೆ ನೋಡುದೇ ಇಲ್ಲ, ಒಂದ್ ಕಣ್ಣು ಹಾಕುದಿಲ್ಲ ಅವರು. ಎಂತಕ್ಕೆ ನಾವಿದ್ದಾರೆ, ನಮ್ ಜನರು ಇದ್ದಾರೆ ಅಂತ ಇದು ಮಾಡುದಿಲ್ಲ ಅವರು. ಮೇಡಮ್, ನಾವು ನಮ್ಗೆ ಗೌರವ ಕೊಟ್ಟು ಓಟ್ ಉಂಟು ಇವತ್ತೆ, ಆದ್ರೆ ನಮ್ಗೆ ಟೈಮ್ ಕೊಟ್ರಿ ನೀವು, ಧನ್ಯವಾದ. ಮತ್ತೆ ಮೀಡಿಯಾ ಅವರಿಗೆ ಧನ್ಯವಾದ ಹೇಳ್ತಾನೆ. ಮತ್ತೆ ನಮ್ಮ ಜೊತೆ ಯಾರು ಪಳ್ಳಿ ಮುಖಂಡರು ಮತ್ತೆ ನಮ್ಮ ವೆಲ್ಫೇರ್ ಮುಖಂಡರು ಎಲ್ಲ ಬಂದಿದ್ದಾರೆ, ಎಲ್ಲ ಧನ್ಯವಾದ ಹೇಳ್ತಾರೆ. ನಾನು ವಿಶ್ವಾಸ ಕೊಟ್ಟಿದ್ದಾರೆ, ಮಾಡ್ಕೊಡ್ತಾ ಇದ್ದಿದೆ. ಮತ್ತೆ ಅವ್ರ ಹತ್ರ ನಾವು ಕೊಡುಗಿಂತ ಮೊದಲೇ ಅವ್ರಿಗೆ ಸಮಸ್ಯೆ ಗೊತ್ತಾಗಿದೆ. ನಮಗೆ ಇರೋದು ಬಹಳ ಖುಷಿ ಆಯ್ತು. ಅವರಿಗೆ ಗೊತ್ತು ಉಂಟು. ಮೆಮೊರಾಂಡಮ್ ಓದ್ಬೇಕಂತಿಲ್ಲ, ಓದ್ಲಿಕ್ಕೆ ತಗೊಂಡಿದ್ದಾರೆ, ಓದ್ಬೇಕಂತಿಲ್ಲ.
ಸಮಸ್ಯೆ ಸೋಲ್ ಆಗ್ಬಹುದು ಅಂತ ಹೇಳ್ತಾ ವಿಶ್ವಾಸ ಇದೆ. ನಾನು ಎಲ್ಲ ನಮ್ಮ ಪ್ರಯತ್ನನ ನಾವು ಮತ್ತೆ ನಮ್ಮ ತಾಲೂಕು ಎಲ್ಲರೂ ಮಾಡ್ತಾ ಇದ್ದೀವಿ. अस्सलाम वालेकुम रहमतुल्लाहि वबरकातुहू। आज हम मिनी विधानसभा में असिस्टेंट कमिश्नर को एक मेमोरेंडम दे रहे थे हनीफ वेलफेयर एसोसिएशन और अतराफ की 5 मस्जिदों की तरफ से कचरे निकासी के बारे में हेबले पंचायत के ऊपर दूर करते हुए एक मेमोरेंडम दे दिया। हम मेमोरेंडम पढ़ने से पहले असिस्टेंट कमिश्नर पूरा हमको जो मेमोरेंडम था वो उनको पूरा वाकिफ़ है, मेमोरेंडम से उनको पूरा मालूम था। वो हमको विश्वासन दिया कि इंशाल्लाह से जल्द हमारा प्रॉब्लम सॉल्व करेंगे। उसके बाद उन्होंने बोला वो जगह जो है संक्शन करके देते पंचायत से और यहाँ से ठहराव कापी करके हम संक्शन किए थे। उसके जगह के बारे में भी उनसे बात करते हैं हम। पूरे डीसी और सीओ मैडम के पास भी हमारा जो ये एरिया का कचरे का मसला है सीओ मैडम के पास और जिलाधिकारी डीसी के पास भी गया हुआ है। इंशाल्लाह से जल्द प्रॉब्लम सॉल्व करेंगे। ये मिलके 3-4 मेमोरेंडम हो गया और बाय फ़ोन भी आ रहे हैं वहाँ पर कचरा है करके कचरा निकालते नहीं। और हमारी जो मांगे जो है हम पूरा उनको बोले हुए हैं और जल्द से जल्द पूरा करने का हमको आश्वासन दिया है। और मैं पूरे हमारे इलाके की मस्जिदों के ज़िम्मेदार और वेलफेयर के ज़िम्मेदार, वेलफेयर के मेंबर, आम मेंबर और ख़ास करके मीडिया और असिस्टेंट कमिश्नर तहसीलदार का शुक्रिया अदा करता हूँ। उन्होंने हमको टाइम दिया। आज कोर्ट था 11 बजे, हम 11:05 को मेमोरेंडम दिया, फिर भी हमको 5 मिनट लेट होके कोर्ट चालू किया हमारे लिए। उनका सबका शुक्रिया अदा करता हूँ। अस्सलाम वालेकुम, अल्लाह हाफिज़। तीसरी बार हनीफ वेलफेयर एसोसिएशन की तवस्सुत से उन्होंने 5 इलाके की मस्जिदों के पूरे रहनुमाओं को साथ लेकर एसी के ऑफिस में आज तीसरा दौरा किया और हमारी मांग यही थी कि हमारे जो अतराफ में जो कचरे की वजह से पूरे माहौल को नुकसान हो रहा है और सेहत के एतबार से भी बहुत नुकसानदार चीज़ है। जिस मेमोरेंडम को हम ले जाकर उनके पास पेश करने वाले थे उसी मेमोरेंडम को ऑलरेडी एसी साहिबा ने भांप लिया था और उसी चीज़ को हमारे साहब ने उन्हें पेश किया और कहा कि हम भी इस मामले में कोशिश में हैं और इसको हम भरपूर अपनी तरफ से इमदाद करते हुए हल करने की कोशिश करेंगे। अभी हम तीसरी बार उनसे फिर उम्मीद लेके वापस आए हुए हैं और दुआ कर रहे हैं अल्लाह से कि अल्लाह ताला इस मामले को आसान कर दे। जैसे कि आज हनीफ वेलफेयर एसोसिएशन की तरफ से आज हमने एसी मैडम को जो है एक रिटर्न ये दिया हुआ है, खतूत दिया हुआ है कि हेबड़े पंचायत का जो कचरे का मसला है वो इमीडिएट सॉल्व किया जाए। उन्होंने बहुत सी बातें कही, उसमें यही लगता है कि एक पॉजिटिव आज हमारे मीटिंग हुई है। इससे यही उम्मीद हम रख सकते हैं कि वही अभी जो ग्राम पंचायत लेवल में काम जो नहीं हुआ है वो डिस्ट्रिक्ट लेवल और तालुक लेवल में वो काम होने की तवक्कुर रखते हैं। और आज का जो जितने भी लोग आए हुए हैं मैं उनका सबका शुक्रिया अदा करता हूँ। हमसे जुड़े रहने के लिए हमारे चैनल फ़िक्र ख़बर टीवी को सब्सक्राइब करें, वीडियो को लाइक और शेयर करें। मज़ीद ख़बरों के लिए लॉगिन करें फ़िक्रखबर.com।